ನೀವೇನು ಜನಾರ್ದನ್ ರೆಡ್ಡಿ ಅವರಿಂದ ರಾಜಕೀಯ ಜನ್ಮ ತಾಳಿದಿರೋ ಇದು ನೀವು ಮರೆಯಬಾರದು. ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಿ. ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ನೀವು, ಅದು ನಿಮಗೆ ಶೋಭೆ ತರುವುದಿಲ್ಲ. ಕೇಸುಗಳಿಗೆ ಹೆದರೋರು ಜನಾರ್ದನ್ ರೆಡ್ಡಿ ಅವರಾದ್ರೆ ಅಂದಿನ UPA ಸರ್ಕಾರದ ಜೊತೆ ಜನಾರ್ದನ್ ರೆಡ್ಡಿ ಅವರು ಒಪ್ಪಂದ ಮಾಡ್ಕೊಳ್ತಾ ಇದ್ರು ಅಲ್ಲ, ಅದು ಮಾಡಲಿಲ್ಲ. ಆದ್ರೆ ನಾಗೇಂದ್ರ ಅವರು ಏನ್ ಮಾಡಿದ್ದಾರೆ, ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ್ಲಿಗಿಂದ ನಿಂತುಕೊಂಡು ಬಿಜೆಪಿ ಪಕ್ಷಕ್ಕೆ ದ್ರೋಹ ಮಾಡಿ ಕೇಸುಗಳಿಗೆ ಹೆದರಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವೆಲ್ಲವನ್ನು ಧೀರನಂತೆ ಎದುರಿಸಿದ್ದಾರೆ. ಅವರ ಗಟ್ಟಿತನವನ್ನು ಇಡೀ ಕರ್ನಾಟಕ ರಾಜ್ಯದ ಜನರು ಜನಾರ್ದನ್ ರೆಡ್ಡಿ ಅವರನ್ನು ಅಪ್ಪಿಕೊಂಡಿದ್ದಾರೆ. ಬಂಧುಗಳೇ, ನೀವು ಇದೇ ರೀತಿ ಸಣ್ಣತನಗಳ ಮಾತುಗಳನ್ನು ಮಾತನಾಡಿದರೆ ಜನರು ಬರುವಂತ ದಿನಗಳಲ್ಲಿ ನಿಮಗೆ ಬುದ್ಧಿ ಕಲಿಸ್ತಾರೆ. ಅದು ಈ ಲೋಕಸಭಾ ಚುನಾವಣೆಯಲ್ಲೇ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.